5ನೇ ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸ್ಟಾರ್ ನಟ ದರ್ಶನ್ ವಾಸ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಕೂಡ ಬಿಸಿ ನೀರನ್ನು ಕೇಳಿ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರಪ್ಪನ ಅಗ್ರಹಾರ ಜೈಲುವಾಸಿ. ಪತ್ನಿ ಮಗನ ಭೇಟಿಯ ಬಳಿಕ ಡೆವಿಲ್ ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಜೈಲಿನಲ್ಲಿ ಅವಲಕ್ಕಿ ಹಾಗೂ ಉಪ್ಪಿಟ್ಟನ್ನ ಪಡೆದುಕೊಂಡಿದ್ದಾರೆ, ಸೇವಿಸಿದ್ದಾರೆ ಡಿ ಗ್ಯಾಂಗ್ ಅನ್ನುವಂತ ಮಾಹಿತಿ ಇದೆ. ಜೈಲೂಟ ಒಗ್ಗದಿದ್ರು ವಿಧಿ ಇಲ್ಲದೆ ಜೈಲೂಟವನ್ನ ಸೇವನೆ ಮಾಡಬೇಕಾದಂಥ ದುಸ್ಥಿತಿ ಬಂದೊದಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ A2 ಈ ದರ್ಶನ್. ಬೆಳಗ್ಗೆ 5:30 ಸುಮಾರಿಗೆ ನಿದ್ರೆಯಿಂದ ದರ್ಶನ್ ಎದ್ದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಸೆರೆವಾಸದ ಜೊತೆಗೆ ಅಲ್ಲಿನ ದಿನಚರಿ ಅಂತ ನೋಡೋದಾದ್ರೆ ಬೆಳಗ್ಗೆ 5:30 ಸುಮಾರಿಗೆ ನಿದ್ರೆಯಿಂದ ದರ್ಶನ್ ಎದ್ದಿದ್ದಾರೆ. ಈ ನಡುವೆ ದಿನೇ ದಿನೇ ತಮ್ಮ ತೂಕವನ್ನ ನಟ ದರ್ಶನ್ ಕಳೆದುಕೊಳ್ತಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಈ ನಡುವೆ ಯಾರೊಂದಿಗೂ ಕೂಡ ಬೆರೀತಾ ಇಲ್ಲ. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ ಇರುವಂತಹ ಬ್ಯಾರಕ್ ಏನಿದೆ ಅಲ್ಲೊಂದಷ್ಟು ಸ್ಕ್ರೀನನ್ನು ಕೂಡ ಹಾಕಲಾಗಿದೆ. ದರ್ಶನ್ ಅಂದಾಗ ಕರ್ನಾಟಕದಾದ್ಯಂತ ಫ್ಯಾನ್ ಫಾಲೋವರ್ಸ್ ಅಧಿಕ. ಹಾಗಾಗಿ ಹೊರಗಡೆ ಫ್ಯಾನ್ಸ್ ಎಷ್ಟರ ಮಟ್ಟಿಗೆ ಇರ್ತಾರೆ, ಅದೇ ರೀತಿ ಜೈಲು ಅಂದಾಗ ಅಲ್ಲೂ ಕೂಡ ಅಭಿಮಾನಿಗಳು ಇರಬಹುದು. ಆ ನಿಟ್ಟಿನಲ್ಲಿ ಆಗಾಗ ದರ್ಶನ್ ಇರುವಂತಹ ಬ್ಯಾರಕ್ ಹತ್ರ ಬರೋದು, ಇಣುಕು ನೋಡೋದು, ಇಂಥ ಪ್ರಕ್ರಿಯೆಗಳು ನಡೆಯುವಂತಹ ಸಾಧ್ಯತೆ ಇರುವುದರಿಂದಾಗಿ ದರ್ಶನ್ನೇ ಕೇಳಿ ಆ ಸ್ಕ್ರೀನನ್ನು ಹಾಕಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಈ ನಡುವೆ ಪತ್ನಿ ಹಾಗೂ ಮಗ ಕೂಡ ಭೇಟಿ ಕೊಟ್ಟಾಗ ಪ್ರಕರಣದ ಕುರಿತಂತೆ ಚರ್ಚೆ ಮಾಡಿದ್ದಾರೆ. ಮುಂದಿನ ಕಾನೂನಾತ್ಮಕ ಹೋರಾಟ ಏನು ಮಾಡಬೇಕು ಇದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಮಗ ಮತ್ತು ಹೆಂಡತಿಯನ್ನು ನೋಡಿ ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ ನಟ ದರ್ಶನ್. ಮತ್ತು ಸ್ಟಾರ್ ನಟ ಆಗಿದ್ದ ಸಂದರ್ಭದಲ್ಲಿ ಅವರ ಲೈಫ್ ಸ್ಟೈಲ್, ಫುಡ್ ಸಿಸ್ಟಮ್, ಜಿಮ್, ವರ್ಕೌಟ್ ಇದೆಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಆದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲುವಾಸಿಯಾಗಿರೋದ್ರಿಂದಾಗಿ ಅವರ ನಟರಾಗಿದ್ದಂಥ ದಿನಚರಿಯನ್ನು ಇಲ್ಲಿ ಫಾಲೋ ಮಾಡೋದಕ್ಕಾಗೋದಿಲ್ಲ. ಜೈಲಿನ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅದೇ ರೀತಿ ಇರಬೇಕಾಗತ್ತೆ. ಹಾಗಾಗಿ ಅಲ್ಲಿ ಕೊಡುವಂತಹ ಊಟಕ್ಕೆ, ಅಲ್ಲಿ ಕೊಡುವಂಥ ತಿಂಡಿಗೆ ಅಲ್ಲಿನ ಪದ್ಧತಿಯನ್ನು ಅನುಸರಿಸಿಕೊಂಡೇ ಹೋಗಬೇಕಾಗತ್ತೆ. ಬೆಳಗ್ಗೆ ಬಿಸಿನೀರನ್ನು ತಗೊಂಡಿದ್ದಾರೆ, ಯಾವುದೇ ರೀತಿ ಕಾಫಿ ಟೀ ಸೇವನೆ ಮಾಡಿಲ್ಲ, ಅವಲಕ್ಕಿ ಉಪ್ಪಿಟ್ಟನ್ನು ಸೇವಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ. ಈ ನಡುವೆ ರಾತ್ರಿ ನಿದ್ದೆ ಕೊಂಚ ಬೇಗನೆ ಮಾಡಿದ್ದಾರೆ ಎನ್ನುವಂತಹ ಸದ್ಯದ ಮಾಹಿತಿ ಕೂಡ ಇದೆ. ಇನ್ನು ಜೈಲೂಟ ಒಗ್ಗೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿದ್ದ ಪರಿಸ್ಥಿತಿಯೇ ಬೇರೆ ಇರುತ್ತೆ. ಅದರಲ್ಲೂ ಸ್ಟಾರ್ ನಟ ಅಂದಾಗ ಐಷಾರಾಮಿ ಜೀವನ, ಬೇಕಾದ ಜೀವನ ಶೈಲಿಯನ್ನು ಸಿನಿಮಾ ರಂಗಕ್ಕೆ ಹೇಗೆ ಬೇಕೋ ಹಾಗೆ ಒಗ್ಗೂಡಿಸ್ಕೊಂಡಿರ್ತಾರೆ. ಬಟ್ ಇಲ್ಲಿ ಆರೋಪಿ ಸ್ಥಾನದಲ್ಲಿರೋದ್ರಿಂದಾಗಿ ಅಲ್ಲಿನ ಜೈಲಿನ ವ್ಯವಸ್ಥೆ ಹೇಗಿರುತ್ತೆ ಅದಕ್ಕೆ ಅಡ್ಜಸ್ಟ್ ಆಗಿಕೊಂಡು ಜೀವನವನ್ನು ನಡೆಸಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.